ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತಿನ ಮಾಹಿತಿ ಬಂದ್ಬಿಟ್ಟು ನವಜಾತ ಶಿಶುವಿನ ಆರೈಕೆ. ನೋಡಿ ಫ್ರೆಂಡ್ಸ್, ಇದು ಒಂದು ಅತಿ ಮುಖ್ಯವಾದ ಮಗುವಿನ ಆರೈಕೆ ಅಂದರೆ ಅತಿ ಒಂದು ಮುಖ್ಯವಾದ ಒಂದು ಪಾರ್ಟ್ ಅಂತ ಹೇಳ್ಬೋದು. ಡಿಲಿವರಿ ಆದ ಮೇಲೆ ಒಂದು ಮಗುವಿನ ಒಂದು ಆರಾಮಾಗಿ ನೋಡಿಕೊಳ್ಳೋದು ಕರ್ತವ್ಯ ಒಂದು ಫ್ಯಾಮಿಲಿಗೆ ಇರುತ್ತದೆ. ನೋಡಿ ಫ್ರೆಂಡ್ಸ್, ನೀವು ಯಾವ ಥರ ಒಂದು ಮಗುವನ್ನು ಆರೈಕೆ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತಿದ್ದೀನಿ. ಈ ಮಾಹಿತಿ ನೋಡಿ ಫ್ರೆಂಡ್ಸ್, ಇದು ಒಂದು ತಾಯಿ ಕಾಡಿನಲ್ಲಿರುವ ಒಂದು 11ನೇ ಪುಟದಲ್ಲಿ ನೀವು ನೋಡ್ಬೋದು. ನೋಡಿ ಫ್ರೆಂಡ್ಸ್, ಇಲ್ಲಿ ನವಜಾತ ಶಿಶುವಿನ ಆರೈಕೆ. ನೋಡಿ ಫ್ರೆಂಡ್ಸ್, ನಾವು ಯಾವುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಬೇಕು ಅಂದರೆ ಮಗುವಿನ ಒಂದು ಆರೋಗ್ಯವನ್ನು ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋದನ್ನು ಈ ಪಾಯಿಂಟ್ ಹೇಳ್ತಾಯಿತ್ತು. ನೋಡಿ ಫ್ರೆಂಡ್ಸ್, ಶಿಶುವನ್ನು ಬೆಚ್ಚಗಿಡಬೇಕು ಅಂದ್ರೇನು, ಒಂದು ಹುಟ್ಟಿದ ಒಂದು ಮಗುವನ್ನು ಬೆಚ್ಚಗಿಡಬೇಕು ಅಂದರೆ ಒಂದು ತಾಯಿಯ ಗರ್ಭದಲ್ಲಿ ಒಂದು ಕ್ಲೈಮೇಟ್ ಬೇರೆ ಇರುತ್ತೆ, ಒಂದು ಹೊರಗಿನ ಕ್ಲೈಮೇಟ್ ಏನಿದೆ ಬೇರೆ ಇರುತ್ತೆ. ಹಾಗಾಗಿ ಒಂದು ಹೊಂದಿಕೊಳ್ಳುವವರೆಗೂ ಒಂದು ಮಗುವನ್ನು ಬೆಚ್ಚಗಿಡಬೇಕು. ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು, ಜನಿಸಿದ 1 ಗಂಟೆಯೊಳಗೆ ಒಂದು ಎದೆ ಹಾಲನ್ನು ತಾಯಿ ಕುಡಿಸ್ಬೇಕು. ಅಂದ್ರೇನು, ತಾಯಿಯ ಒಂದು ಗಂಟೆಯ ಒಳಗೆ ತಾಯಿ ಕಡ್ಡಾಯವಾಗಿ ಒಂದು ಮಗುವಿಗೆ ಎದೆ ಹಾಲನ್ನು ಕೊಡಬೇಕು. ನೆಕ್ಸ್ಟ್ ಬಂದುಬಿಟ್ಟು, ಶಿಶುವಿಗೆ ತಾಯಿಯ ಎದೆ ಹಾಲನ್ನು ಮಾತ್ರ ಉಣಿಸಬೇಕು. ನೋಡಿ ಫ್ರೆಂಡ್ಸ್, ಹಿಂದಿನ ಕಾಲದಲ್ಲಿ ಅದನ್ನೆಲ್ಲ ವಿಚಾರ ಮಾಡಿದರೆ ಹಿಂದಿನ ಕಾಲದಲ್ಲಿ ಬೇರೆ ಒಂದು ಜೇನುತುಪ್ಪ ಅದು ಹನಿ ಇದನ್ನು ಮಾಡೋದು ಎಲ್ಲ ಮಾಡ್ತಿದ್ರು. ಹಾಗಾಗಿ ಬೇರೆ ಏನೂ ಕೊಡಬಾರ್ದು, ತಾಯಿ ಎದೆ ಹಾಲನ್ನೇ ಕೊಡಬೇಕು ಫ್ರೆಂಡ್ಸ್. ನೋಡಿ ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಬಂದುಬಿಟ್ಟು, ಶಿಶು ಜನಿಸಿದ 24 ಗಂಟೆಯವರೆಗೆ ಒಂದು ಸ್ನಾನವನ್ನು ಮಾಡಿಸಬಾರದು. ಅಂದ್ರೇನು, ಮಗು ಇಮ್ಮಿಡಿಯೇಟಾಗಿ ಸ್ನಾನವನ್ನು ಮಾಡಿಸಬಾರದು. ಅಂದರೆ ಅದ್ರ ತೂಕ ಅವನ್ನೆಲ್ಲವನ್ನು ನೋಡಿಕೊಂಡು ಮಾಡಿಸ್ಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ತೂಕ 2.5 ಅಂದರೆ 2.5 kg ಇದ್ದಲ್ಲಿ 7 ದಿನಗಳ ಸ್ನಾನ ಮಾಡಿಸಬಾರದು. ಜಾಸ್ತಿ ಇದ್ದರೆ ನಡೆಯುತ್ತೆ. 2.5 kg ಮತ್ತು ಅದರ kg ಒಳಗೆ 2.5 kg ಒಳಗಡೆ ಇದ್ದರೆ ಸ್ನಾನವನ್ನು ಮಾಡಿಸಬಾರದು. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು, ಶಿಶುವಿನ ದೇಹ ಒದ್ದೆಯಾಗದಂತೆ ನೋಡಿಕೊಳ್ಳಬೇಕು. ಅಂದ್ರೇನು, ಬೆಚ್ಚಗಿಡಬೇಕು. ಯಾವುದೇ ರೀತಿಯ ನೀರನ್ನು ಹಚ್ಚುವುದಾಗಲಿ ಒರೆಸೋದಾಗಲಿ ಮಾಡಬಾರ್ದು. ಸ್ವಲ್ಪ ಒದ್ದೆಯಾಗದಂತೆ ನೋಡಿಕೊಳ್ಳಬೇಕು. ದೇಹ ಯಾವತ್ತೂ ನಾರ್ಮಲ್ ಬೆಚ್ಚಗೆ ಇಡಬೇಕು. ಮತ್ತು ಅತಿ ಬೆವರುತ್ತಾರ ಅಂತಂತಾರಲ್ಲ, ಆ ಟೈಪನ್ನು ಇಟ್ಕೋಬಾರ್ದು. ಫುಲ್ ಬೆವರು ಬರೋವರ ಥರನೂ ಇಡಬಾರ್ದು, ಅಂದರೆ ಒದ್ದೆಯಾಗಬಾರ್ದು. ನೆಕ್ಸ್ಟ್ ಬಂದುಬಿಟ್ಟು, ಅಶಕ್ತ ಜನರಿಂದ ಶಿಶುವನ್ನು ದೂರವಿಡುವುದು. ಅಂದ್ರೇನು, ಸಾಂಕ್ರಾಮಿಕ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವ ರೋಗಗಳು ಇರ್ತಾವಲ್ಲ, ಹಾಗಾಗಿ ಅಶಕ್ತ ಜನರಿಂದ ಫ್ಯಾಮಿಲಿಯಲ್ಲಾಗಿರ್ಬೋದು, ಹೊರಗಡೆ ಆಗಿರ್ಬೋದು, ಜನಿಸೋ ಆಸ್ಪತ್ರೆಯಲ್ಲಾಗಿರ್ಬೋದು, ಅಂಥ ಜನರಿಂದ ದೂರವಿಡಬೇಕು. ಮಗುವನ್ನು ತಾಯಿ ಹತ್ತಿರವೇ ಇರಬೇಕು ಮತ್ತು ನೋಡಿಕೊಳ್ಳೋಕ್ಕೆ ಒಬ್ಬರಿಂದ ಇಬ್ಬರಾದರೆ ಸಾಕು. ನೋಡಿ ಫ್ರೆಂಡ್ಸ್, ಇಲ್ಲಿ ಮತ್ತೊಂದು ಪಾಯಿಂಟ್ ಬಂದುಬಿಟ್ಟು, ಜನಿಸಿದ ಶಿಶುವು 2.5 kg ತೂಕ ಕಡಿಮೆ ಇದ್ದಲ್ಲಿ ನೋಡಿ ಫ್ರೆಂಡ್ಸ್, ವಿಶೇಷ ಆರೈಕೆ ಮಾಡುವುದು. ಅದಕ್ಕೆ ಏನಂತ ಕರೀತಾರಂದ್ರೆ ಕಾಂಗರು ಮಾತೃ ಆರೈಕೆ ಅಂತ ಕರೀತಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ 2.5 kg ಕಡಿಮೆ ಇದ್ದಲ್ಲಿ ಆ ಮಗುವಿನ ಆರೈಕೆ ಬೇರೆ ನಡೆಯುತ್ತೆ. ನವಜಾತ ಶಿಶುವಿನ ಆರೈಕೆ ಬೇರೆ ನಡೆಯುತ್ತೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಕಾಂಗರು ಮಾತೃ ಆರೈಕೆಯನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ, ಹಾಗೂ ಮಾಹಿತಿಯನ್ನು ಹಂಚಿಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಈ ನವಜಾತ ಶಿಶುವಿನ ಆರೈಕೆ ನಿಮಗೆ ಇದರ ಬಗ್ಗೆ ಮಾಹಿತಿ ಇಷ್ಟ ಆದರೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು ಫ್ರೆಂಡ್ಸ್.